ಸರ್ ಹಾಯ್ ನಮಸ್ಕಾರ, ಗುಡ್ ಈವ್ನಿಂಗ್. ಅದೇನಾದ್ರೂ ಆಗ್ಲಿ, ಫಸ್ಟ್ ಅದೇನೋ ಕೊಟ್ರಲ್ಲಪ್ಪ ಎಲ್ರಿಗೂ ಬಾಗಿನ, ದಯವಿಟ್ಟು ಸೀರೆ ಕೊಟ್ಬಿಡ್ರಪ್ಪ, ಮನೇಲಿ ಬಯಸ್ಕೋಬೇಕಾಯ್ತದ. ನಾನು ಅವಾಗಿಂದ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಒಳ್ಳೊಳ್ಳೆ ಸೀರೆ ಕೊಡ್ತಾವ್ರು ನೋಡ್ತಾ ಇದೀನಿ. ಸೀರೆ ಬಿಟ್ಟು ಹೋಗಲ್ಲ, ಮನೇಲಿ ಬಯಸ್ಕೋಬೇಕಾಯ್ತದೆ ಅಂತ. ಅವ್ರ ಮೀಡಿಯಾ ಮುಂದ್ಗಡೆ ಬರಲ್ಲ, ಬಂದಿರೋರು ಮಾತ್ರನಾ? ಹಂಗಾದ್ರೆ ಬೇರೆ ಯಾರು ಕರ್ಕೊಂಡ್ಬತ್ತಿದೆ? ಇಲ್ಲೇ ಯಾರು ಇದ್ರಲ್ಲ ಪಾಪ, ಬಂದ್ ನಿಂತ್ಕೊಂಡ್ರೆ ಮಾತ್ರ ಒಂದು ಸೀರೆನಾರ ಸಿಕ್ಕಿರೋದು ನಮಗಿಲ್ವೇ? ಗಣೇಶ್ ಅವ್ರೆ, ನಮ್ ಪ್ರೊಡ್ಯೂಸರ್ ಇಲ್ಲಿ ಸರ್, ದಯವಿಟ್ಟು ಸೀರೆ ಮಾತ್ರ ಮಿಸ್ ಮಾಡ್ಬಿಡಿ, ಮನೇಲಿ ಬಯಸ್ಕೋಬೇಕಾಗಿದೆ. ಇದುವೇ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ ವಿಜಯ್ ಸರ್ ಮತ್ತೆ ನಮ್ಮ ರಚಿತಾ ಅವರು ಇಬ್ರು ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಸರ್ ನಮ್ಮ ಆಸ್ತಿ. ಅಜನೀಶ್ ಅವರೇ, ನಾನು ನಿಮ್ಮ ಫ್ಯಾನ್. ಗಂಧದ ಗುಡಿ ಸಿನಿಮಾ ಆಗ್ಲಿ, ಎಲ್ಲಾ ಸಿನಿಮಾಗಳಿಗೂ ನಾನು ಅಭಿಮಾನಿ. ನಿಮ್ಮ ಮ್ಯೂಸಿಕ್ ಆಗ್ಲಿ, ಪ್ಯಾಷನ್ ಆಗ್ಲಿ, ಇಂಟೆನ್ಸಿಟಿ ಆಗ್ಲಿ, ನಿಮ್ ಕೆಲಸದಲ್ಲಿ ತುಂಬಾ ಶ್ರದ್ಧೆ ಇದೆ. ನಿಮ್ಮಂತ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಮ್ಮ ಸಿನಿಮಾಗಳು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಹೋಗ್ತಾ ಇದೆ. ಅಥವಾ ನಮ್ಮ ಡಿಒಪಿ ಆಗ್ಬೋದು, ಕ್ವಾಲಿಟಿ ತುಂಬಾ ಅದ್ಭುತವಾಗಿದೆ. ಎವ್ರಿ ಫ್ರೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಸರ್ ಲಿರಿಕ್ಸ್ ಬರೀತಾರೆ ಅಂತಂದ್ರೆ ಅದು ನಾವು ಹೇಳಂಗೇ ಇಲ್ಲ, ನಾವು ಮಾರ್ಕ್ಸ್ ಕೊಡಂಗೂ ಇಲ್ಲ. ನಾವು ಅವರ ಶಿಷ್ಯ, ಹಾಗಾಗಿ ನಾವು ಅವ್ರದ್ದು ಏನೋ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಆವಾಗಿಂದನೂ ಅವ್ರ ಹಾಡುಗಳನ್ನ ಕೇಳ್ತಾ, ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವ್ರು ನಾವು. ನಾನಾಗ್ಲಿ, ವಿಜಯ್ ಸರ್ ಆಗ್ಲಿ, ಅವರ ಗರಡಿಯಿಂದ ಬಂದವರು ಅಂತ ಹೇಳ್ಕೊಳಕ್ಕೆ ಯಾವಾಗಲೂ ಹೆಮ್ಮೆ ಆಗುತ್ತೆ ನಮ್ಗೆ, ಆ ಖುಷಿ ಇದೆ. ಅಂಡ್ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಯಾಕಂದ್ರೆ ಇನ್ನೇನು ವಿಷಯ ಇಲ್ಲ ಮಾತಾಡಕ್ಕೆ. ಪ್ರೇಮ್ ಅವರು ಮಾತಾಡೋಕೆ ಕೆಚ್ ಬಿಸಾಕವ್ರೆ, ಇನ್ ತರುಣ್ ಅವರು ಕೆಚ್ ಬಿಸಾಕವ್ರೆ. ಇನ್ನು ಒನ್ ಅಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೆ ತಿಂದು ನುಂಗಿ ನೀರು ಕುಡಿದ್ರು. ಇನ್ ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ. ಗುರುಗಳೇ ಎಲ್ಲಾ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದ್ರೆ ಶೋನ. ಅದ್ಭುತವಾಗಿದೆ ಹಾಡು, ಒಳ್ಳೇದಾಗ್ಲಿ. ಲ್ಯಾಂಡ್ ಲಾರ್ಡ್ ಫಸ್ಟ್ ಡೇ ಫಸ್ಟ್ ಪೋಸ್ಟ್ರು ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ, ಸಲಗನ್ ಲುಕ್ ಇದೆಯಲ್ಲ, ಆ ಲುಕ್ ಅಲ್ಲಿ ಲ್ಯಾಂಡ್ ಲಾರ್ಡ್ದು ಗತ್ತ ಅವತ್ತೇ ಹೇಳಿತು. ಈ ಸಿನಿಮಾ 100%. ಅಂಡ್ ರಚಿತಾ ಅವರ ಬರ್ಡೇಗೆ ಒಂದು ಟೀಸರ್ ಬಿಟ್ಟಿದ್ರು, ಎಕ್ಸ್ಟ್ರಾರ್ಡಿನರಿ ಟೀಸರ್ ಅದು. ಅವ್ರು ಬರೋದಾಗ್ಲಿ, ಆ ಲುಕ್ ಆಗ್ಲಿ. ಅಂಡ್ ಆ ಟ್ರೈನ್ ಇನ್ನೊಂದು ಟೀಸರ್ ಬಂತು. ಆ ಟೀಸರ್ ಒಂದು ಶಾರ್ಟ್ ಇದೆ, ವಿಜಯ್ ಸರ್ ಮೇಲ್ಗಡೆಯಿಂದ ಜಂಪ್ ಆಗಿ ಬಂದು ಆ ಎತ್ತಿನ ಗಾಡಿ ಮೇಲೆ ಬಿದ್ದು ಅಲ್ಲಿಂದ ಜಂಪ್ ಮಾಡಿ ಕೊಡ್ಲಿ ಹಿಡ್ಕೊಂಡು ರಪ್ ಅಂತ ಒಂದು ಹೊಡೆಯೋ ಶಾರ್ಟ್ ಇದೆ. ಅದೊಂದೇ ಶಾರ್ಟ್ ಸಿನಿಮಾ ಏನು ಅಂತ ಹೇಳುತ್ತೆ. ವಿಜುವಲಿ ಅಷ್ಟು ಇಂಟೆನ್ಸಿಟಿಯಿಂದ ಸಿನಿಮಾನ ಕಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಗೆಲ್ಲುತ್ತೆ. ನಿಮ್ ಒಳಗಡೆ ನೋಡಕ್ಕೆ ಸಾಧಾರಣ ಮನುಷ್ಯನ ತರ ಕಾಣ್ತೀರಾ ಜಡೇಶ್, ನೀವು ಯಾರ ಸಣ್ಣ ಹುಡುಗನ್ ತರ, ಮಗು ತರ ಕಾಣಿಸ್ತೀರಾ. ಅದ್ರ ಇಷ್ಟೊಂದು ಕ್ರೌರ್ಯ, ಇಷ್ಟೊಂದು ರೋಷ, ಆವೇಶ ಎಲ್ಲ ತುಂಬಿದೆ ಅಂತ ಗೊತ್ತಾಗಲ್ಲ. ಎಕ್ಸ್ಟ್ರಾರ್ಡಿನರಿ ಆಗಿ ಟ್ರೀಟ್ ಮಾಡಿದ್ರೆ ವಿಜುವಲಿ ನೀವು ಸಿನಿಮಾನ. ಅಂಡ್ ಒಳ್ಳೇದಾಗುತ್ತೆ. ಸತ್ಯಪ್ರಕಾಶ್ ಸರ್, ತಲೆ ಕೆಡಿಸ್ಕೋಬಿಡಿ. ನಿಮ್ಮಂತ ಪ್ಯಾಷನೇಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ನಿಮ್ಮಂತ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ನಿಲ್ಲಬೇಕು, ಗೆಲ್ಲಬೇಕು. ನಿಮ್ಮಂತವರಿಂದ ಇನ್ನೊಂದು 10 ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು. ಅಂಡ್ ಜೈ ಕರ್ನಾಟಕ ಮಾತೆ. ಫೆಬ್ರವರಿನಲ್ಲಿ ಒಂದು ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ. ಹಿಂಗೆ ಥ್ಯಾಂಕ್ ಯು.